S1 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಜಾವೀದ್ ಇಕ್ಬಾಲಿಯನ್. ನೀವು ನೋಡ್ತಾ ಇದ್ದೀರಾ S1 ಕನ್ನಡ ನ್ಯೂಸ್. ಇವತ್ತು ಒಂದು ದಿವಸ ಕೋಲಾರದ 16ನೇ ವಾರ್ಡ್ದಲ್ಲಿ ಒಂದು ಕ್ಯಾಂಪ್ ಹಾಕಿದ್ದಾರೆ. ಆ ಕ್ಯಾಂಪ್ ಹಾಕಿರೋದು ಉದ್ದೇಶ ಜನರಿಗೆ ಅನುಕೂಲ ಆಗಲಿ ಅಂತ. ID ಕಾರ್ಡು, ಲೇಬರ್ ಕಾರ್ಡ್, ಹೆಲ್ತ್ ಕಾರ್ಡ್, S1 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಜಾವೀದ್ ಇಕ್ಬಾಲಿಯನ್. ನೀವು ನೋಡ್ತಾ ಇದ್ದೀರಾ S1 ಕನ್ನಡ ನ್ಯೂಸ್. ಇವತ್ತು ದಿನ ಕೋಲಾರದ 16ನೇ ವಾರ್ಡ್ದಲ್ಲಿ ನಮ್ಮ ಯೂತ್ ಕಡೆಯಿಂದ ಒಂದು ಹೆಲ್ತ್ ಕ್ಯಾಂಪ್ ಹಾಕಿದ್ದಾರೆ. ಆ ಹೆಲ್ತ್ ಕ್ಯಾಂಪ್ ಹಾಕಿರೋದು ಉದ್ದೇಶ, ಅದ್ರ ಬಗ್ಗೆ ಮಾತಾಡೋಣ. ಮೊಹದ್ದೀನ್ ಖಾನ್ ಅಂತ, ಅವರು ಫಲಾವುದ್ದೀನ್. ಇಲ್ಲಿ ವಾರ್ಡ್ ನಂಬರ್ 16ನಲ್ಲಿ ಉಸ್ಮಾನ್ ನಗರದಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಹಾಕಿದ್ದೀವಿ. ಅದ್ರಾಗ ಲೇಬರ್ಸ್ ಕಾರ್ಡು ಮತ್ತು ಅಶ್ವಿನಿ ಕಾರ್ಡು, ID ಕಾರ್ಡು, ಇದರಿಂದ ಇಲ್ಲಿ ಹಾಕಿದ್ದೀವಿ. ಜನ ಬಂದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸರ್, ನೀವು ಹಾಕಿರೋದು ಉದ್ದೇಶ ಜನಗಳಿಗೆ ಅನುಕೂಲ ಆಗಲಿ ಅಂತ ನಾವು ಫ್ರೀ ಕ್ಯಾಂಪ್ ಹಾಕಿರೋದು. ನಾವು ಮತ್ತು ಲೇಬರ್ ಪರ್ಸೆಂಟ್ ಸಮೀರ್ ಪಾಷಾ ಅವ್ರ ಟೀಮು ಸೇರಿ ಇಲ್ಲಿ ಫ್ರೀ ಕ್ಯಾಂಪ್ ಅಂತ ಹಾಕಿ ಮಾಡ್ತಾ ಇದ್ದೀವಿ. ಜನಕ್ಕೆ ಅನುಕೂಲ ಆಗ್ತಾ ಇದೆ ಮಾಡಿರೋದು. ನೋಡಿ, ನೀವು ನೋಡ್ತಾ ಇದ್ದೀರಾ, ಒಂದು ಲೇಬರ್ ಕಾರ್ಡ್ ಮಾಡಬೇಕಾದ್ರೆ ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ತುಂಬಾ ತೊಂದರೆ ಆಗ್ತದೆ. ಮತ್ತು ಐಡೆಂಟಿಟಿ ಕಾರ್ಡ್ನು ಇಲ್ಲಿ ಯಾವುದನ್ನು ಒಂದು ಇದು ಅಧಿಕಾರ ಕಾರ್ಡ್ ಇರಲಿ, ಆಧಾರ್ ಕಾರ್ಡ್ ಇರಲಿ, ಅದು ಮಾಡಬೇಕಾದ್ರೆ ತುಂಬಾ ತೊಂದರೆ ಆಗ್ತದೆ. ಆದರೆ ಈ ಉಸ್ಮಾನ್ ನಗರ್ನಲ್ಲಿ ಮೊಯ್ದೀನ್ ಸಾಬ್ ಕಡೆಯಿಂದ ಒಂದು ಕ್ಯಾಂಪ್ ಹಾಕಿದ್ದಾರೆ ಜನಗಳಿಗೋಸ್ಕರ. ಬೆಳಿಗ್ಗೆ 12 ಗಂಟೆಯಿಂದ ಶುರು ಆಗಿದೆ. ಸರ್, ಇನ್ನು ಎಷ್ಟು ಗಂಟೆವರೆಗೂ ಇರ್ತದೆ? ಸಾಯಂಕಾಲ 7 ಗಂಟೆವರೆಗೂ ಇರ್ತದೆ. ಇದು ಸಾಯಂಕಾಲ 7 ಗಂಟೆವರೆಗೂ 7 ಗಂಟೆಗೂ ಇರ್ತದೆ. ತಾವು ಎಲ್ಲರೂ ಬಂದು ಇಲ್ಲಿ ಅನುಕೂಲಗಳು ಪರಿಹಾರ ಮಾಡ್ಕೊಳ್ಳಿ. ಲೇಬರ್ ಕಾರ್ಡ್ ಇರಲಿ, ID ಕಾರ್ಡ್ ಇರಲಿ, ಏನಾದಿರಲಿ, ಇದು ಈ ವಿಡಿಯೋಗೆ ನೀವು ಶೇರ್ ಮಾಡಿ, ಲೈಕ್ ಮಾಡಿ. ಅವರು ಇದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಅವ್ರ ಕಡೆಯಿಂದ ಮತ್ತೆ ನಮ್ಮ ಕಡೆಯಿಂದ ಸೇರಿ. ಈ ತರದ್ದು ಕ್ಯಾಂಪ್ ಹಾಕಿದ್ದೀರಾ ಯಾರನ್ನ ಇಲ್ಲಿ ಯಾರು ಹಾಕಿಲ್ಲ. ನಿನ್ನೆ ವಾರ್ಡ್ ನಂಬರ್ 18ನಲ್ಲಿ ನಿನ್ನೆ ಮಾಡಿದ್ದಾರೆ. ಚೌಟ್ ಅವರು ಅಲ್ಲಿ ಅಧ್ಯಕ್ಷರು, ವಾರ್ಡ್ ನಂಬರ್ ಅಧ್ಯಕ್ಷರು ಅವ್ರು ಮಾಡಿದ್ದಾರೆ ನಿನ್ನೆ. ನಾವು ಇವತ್ತು ಇಲ್ಲಿ ಉಸ್ಮಾನ್ ನಗರದಲ್ಲಿ ತೇರಳ್ಳಿ ಮೇನ್ ರೋಡ್ ಉರ್ದು ಸ್ಕೂಲ್ ಹತ್ರ ನಾವು ಆಗ್ತಾ ಇದೀವಿ. ಇದು ವಾರ್ಡ್ ನಂಬರ್ 16ನಲ್ಲಿ ನಾವು ಮಾಡ್ತಾ ಇದ್ದೀವಿ. ನಾವು ಮತ್ತೆ ಲೇಬರ್ಸ್ ಪರ್ಸೆಂಟ್ ಇದ್ದಾರಲ್ಲ, ಸಮೀರ್ ಪಾಷಾ ಅಂತ, ಅವ್ರ ಟೀಮು, ವಿನೋದ್ ಖಾನ್ ಅಫ್ಸರು, ಮತ್ತೆ ಈ ಏರಿಯಾ ಕೆಲವರು ನಮ್ಮ ಯುವಕರು ಇದಾರಲ್ಲ, ಅವರು ಇದ್ರಾಗ ಸಹಾಯ ಮಾಡ್ಕೊಂಡು ಅವ್ರಿಗೆಲ್ಲ ಸೇರಿಸ್ಕೊಂಡು ನಾವು ಒಟ್ಟಾಗಿ ಮಾಡ್ತಾ ಇದ್ದೀವಿ. ಸರ್, ತಮ್ಮ ಹೆಸರು? ನನ್ನ ಹೆಸರು ಅಫ್ಸರ್ ಖಾನ್ ಅಂತ. ಈ ವಾರ್ಡಲ್ಲಿ ನಮ್ಮ ತಂದೆಯವರು ಹೋದ್ ಸರಿ ಎಲೆಕ್ಷನ್ಗೆ ನಿಂತಿದ್ರು, ಕೌನ್ಸಿಲರ್ ಎಲೆಕ್ಷನ್ಗೆ. ಮತ್ತೆ ಈ ಸರಿ ನಿಂತಾರೆ. ಅವರು ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರು. ಮೊಯ್ದೀನ್ ಖಾನ್ ಅಂತ ಅವ್ರ ಹೆಸರು. ನಾವಿವತ್ತು ಈ ವಾರ್ಡಲ್ಲಿ ಕ್ಯಾಂಪ್ ಅನ್ನು ಹಾಕಿದಿರಿ. ವೋಟರ್ ID ಕಾರ್ಡ್ ಯಾರ್ದಿಲ್ಲ ಅವ್ರದ್ದು ವೋಟರ್ ID ಕಾರ್ಡ್ ಮಾಡಿಸ್ತಾ ಇದೀರಿ. ಮತ್ತೆ ಆಯುಷ್ಮಾನ್ ಕಾರ್ಡ್ ಮಾಡಿಸ್ತಾ ಇದೀರಿ. ಲೇಬರ್ ಕಾರ್ಡ್ಸು ಮಾಡ್ತಾ ಇದೀರಿ. ಇಲ್ಲಿ ಯಾರ್ಯಾರಿದ್ದಾರೆ ನಿಮ್ಮ ಮುಖಾಂತರ, ಯಾರು ಮಾಡಿಸ್ಕೊಂಡವ್ರು ಇದ್ದಾರೆ ಅವ್ರಿಗೆ ನೀವು ಹೇಳಿ ಸ್ವಲ್ಪ ಪ್ರಚಾರ ಮಾಡ್ಬೇಕು. ಏನಿಲ್ಲ, ಫ್ರೀ. ಇದು ಬೇರೆ ಕಡೆ ಮಾಡ್ಬೇಕಂದ್ರೆ ನಿಮ್ಗೆ 800-1000 ಆಗುತ್ತೆ ಒಂದು ಲೇಬರ್ ಕಾರ್ಡ್ಗೆ. ಇಲ್ಲಿ ನಾವು ಫ್ರೀ ಮಾಡ್ತಾ ಇದೀರಿ. ಅದು ಯಾರ್ಯಾರು ಮಾಡ್ಕೊಳ್ಬಹುದು? ಅದು ಕೂಲಿ ಕಾರ್ಮಿಕರು ಯಾರೇ ಆಗ್ಲಿ ಮಾಡ್ಕೊಬಹುದು. ಕಾರ್ಪೆಂಟರು, ಕೂಲಿ ಕಾರ್ಮಿಕರ ಅಧ್ಯಕ್ಷರಾದ ಈ ಕೋಲಾರ ಜಿಲ್ಲೆಯ ಅಧ್ಯಕ್ಷರಾದಂತ ಸಮೀರ್ ಪಾಷಾ ಅವರು ಮತ್ತೆ ನಮ್ಮ ಮೊಯ್ದೀನ್ ಖಾನ್, ನಮ್ಮ ತಂದೆ ಅವರು ಸೇರಿ ಇದು ಕ್ಯಾಂಪ್ ಹಾಕಿದ್ದಾರೆ. ಮಾಡ್ಕೊಂಡು ಹೋಗ್ತಾ ಇದೀರಿ. ಕೂಲಿ ಕಾರ್ಮಿಕರು ಯಾರ್ಯಾರು ಇದ್ದಾರೆ ಅವ್ರು ಬಂದು ಮಾಡಿಸ್ಕೊಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಮಾಡಿಸ್ಕೊಂಡ್ಮೇಲೆ ಸರ್ಕಾರದಿಂದ ಅದಕ್ಕೆ ತುಂಬಾ ಸ್ಕೀಮ್ಗಳಿದೆ ಕೂಲಿ ಕಾರ್ಮಿಕರಿಗೆ. ಅವ್ರ ಕಾರ್ಡ್ ಇದ್ರೆ ನಾವು ಏನಾದ್ರು ಮಾಡೋಕ್ಕಾಗೋದು. ಅದು ಕಾರ್ಡ್ ಮಾಡಿಸ್ಕೊಂಡ್ರೆ ಅವ್ರಿಗೆ ಕಾರ್ಡ್ ಆಗಿದ ತಕ್ಷಣ ಸರ್ಕಾರದಿಂದ ಏನ್ ಸ್ಕೀಮ್ ಇರುತ್ತೆ ಆ ಸ್ಕೀಮ್ನ ಅವ್ರಿಗೆ ನಾವು ತಲುಪಿಸುವಂತ ಕೆಲಸವನ್ನ ಮಾಡ್ತೀವಿ ಮುಂದೆ. ನೀವು ನೋಡ್ತಾ ಇದ್ದೀರಾ ಜನಗಳಿಗೆ ಅನುಕೂಲಗಳು ಆಗ್ತಾ ಇದೆ ಅಂತ. ನಾನು ಅವಾಗಲೇ ಹೇಳಿದೆ ನಿಮ್ಗೆ, ಈ ಲೇಬರ್ ಕಾರ್ಡ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಗ್ತದೆ ಅಂತ. ಆದ್ರೆ ಇಲ್ಲಿ ಮೊಯ್ದೀನ್ ಸಾಬ್ ಕಡೆಯಿಂದ ಮತ್ತೆ ಅವರು ಲೇಬರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಇದು ಕ್ಯಾಂಪ್ ಹಾಕಿದ್ದಾರೆ. ದಯವಿಟ್ಟು ನಮ್ಮಿಂದ ವಿನಂತಿ, ಇಂಥ ಇದು ನಿಮ್ಗೆ ಅವಕಾಶ ಮತ್ತೆ ಸಿಕ್ಕಲ್ಲ. ಇಲ್ಲಿ ಬಂದ್ ಮಾಡ್ಕೊಳ್ಳಿ. ID ಕಾರ್ಡ್ ಇರ್ಲಿ, ಲೇಬರ್ ಕಾರ್ಡ್ ಇರ್ಲಿ, ಆಯುಷ್ಮಾನ್ ಕಾರ್ಡ್, ಹೆಲ್ತ್ ಕಾರ್ಡ್ ಯಾವುದು ಇರ್ಲಿ ತಾವು ಮಾಡ್ಕೊಳ್ಬೇಕು. ಈ ವಿಡಿಯೋಗೆ ಎಲ್ಲರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪೇಜ್ಗೆ ಫಾಲೋ ಮಾಡಿ. ಆದಷ್ಟು ಬೇಗ 7ವರೆಗೂ ಸಮಯ ಇರ್ತದೆ. ದಯವಿಟ್ಟು ಬಂದ್ ಮಾಡ್ಕೊಂಡು ಹೋಗಿ.